ಯಾವ ಮಟ್ಟಿಗೆ ಹೋಗೈತಿ ಅಂದ್ರ ವಿಡಿಯೋಗಳನ್ನ ಕ್ರಾಸ್ ಚೆಕ್ ಮಾಡಲ್ದ ಹಿಂದೂ ದ್ವೇಷ ಹಬ್ಬಾಕತ್ತಾರ. ಕಾಂಗ್ರೆಸ್ ಅಂತೂ ಯಾವಾಗ ಮುಸ್ಲಿಮರ ಪರ ಮಾತಾಡ್ಲಿ ಅಂತ ಕಾಯ್ತಿರ್ತೈತಿ. ಸೋ ಕಾಲ್ಡ್ ಸೆಕ್ಯುಲರ್ ಮಂದಿಗೆ ಇಂಥ ವಿಡಿಯೋಗಳು ಸಿಕ್ಕೋದ ತಡ ಹಿಂದೂ ದ್ವೇಷ ಕಕ್ಕಕ್ ಚಾಲು ಮಾಡ್ತಾರೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಇವರಿಗೆ ಕಾಣೋದೇ ಇಲ್ಲ, ಹಿಂದೂಗಳ ಸಾವು ಇವರಿಗೆ ಬೇಕಾಗೇ ಇಲ್ಲ. ಮುಸ್ಲಿಂ ತುಷ್ಟೀಕರಣ ಭಾರತ ವಿರೋಧಿ ಆಗತ್ತಿರೋದು ಬಹಳ ಡೇಂಜರಸ್ ಐತಿ. ನಮ್ಮ ದೇಶದಾಗ ಒಂದು ಸೆಕ್ಯುಲರ್ ಎಕೋಸಿಸ್ಟಮ್ ಐತಿ. ಅದು ಹೆಂಗ ಕೆಲಸ ಮಾಡ್ತೈತಿ ಅಂದ್ರ ಸುಳ್ಳು ಸುದ್ದಿಗಳನ್ನ ನಿಜ ಆಯ್ತು ಸುಳ್ಳಾಯ್ತು ಅಂತ ಕ್ರಾಸ್ ಚೆಕ್ ಮಾಡಂಗಿಲ್ಲ. ಸ್ವಲ್ಪನೂ ಮಾನ ಮರ್ಯಾದೆ ನಾಚಿಕೆ ಇರಲ್ದ ಅದನ್ನ ಶೇರ್ ಮಾಡಿಬಿಡ್ತೈತಿ. ಅದು ಏನಾಕೈತಿ ಮುಂದೆ ಅದು ಯಾವ ಒಂದು ಹಂತಕ್ಕೆ ತಲುಪತೈತಿ ಅನ್ನೋದು ಅದಕ್ಕೆ ಒಂದು ಅಂದಾಜು ಇರಂಗಿಲ್ಲ. ಅಂಥದ್ದ ಕೆಲಸವನ್ನ ಈಗ ಕಾಂಗ್ರೆಸ್ ಪಕ್ಷ ಮತ್ತು ಸೋ ಕಾಲ್ಡ್ ಸೆಕ್ಯುಲರ್ ಎಕೋಸಿಸ್ಟಮ್ ಮಾಡೈತಿ. ಏನಂದ್ರ ಒಂದು ವಿಡಿಯೋ ಐತಿ. ಆ ವಿಡಿಯೋನ ಯಾರ್ದು ಎಲ್ಲಿದು ಅಂತ ಕ್ರಾಸ್ ಚೆಕ್ ಮಾಡಲ್ದ ತಮ್ಮ ಸೋಷಿಯಲ್ ಮೀಡಿಯಾದಾಗ ಮನಸ್ಸಿಗೆ ಬಂದಿದ್ದ ಟೈಟಲ್ ಕೊಟ್ಟ ಶೇರ್ ಮಾಡ್ಕೊಂಡಾರ. ಅದು ಮುಂದೆ ಹೆಂಗ್ ಕನ್ವರ್ಟ್ ಆಗಬಹುದು, ಇದರಿಂದ ಘರ್ಷಣೆಗಳು ಕೂಡ ಉಂಟಾಗಬಹುದು ಅನ್ನೋದು ಅವ್ರ ತಲೆಯಾಗ ಬಂದೇ ಇಲ್ಲ. ಹಂಗ ನೋಡಿದ್ರ ಒಂದು ಪಕ್ಷ ಸೋ ಕಾಲ್ಡ್ ಪತ್ರಕರ್ತ, ಸೋ ಕಾಲ್ಡ್ ಸಮಾನತಾವಾದಿ ಇವರೆಲ್ಲ ಶೇರ್ ಮಾಡ್ಕೊಂಡಾರ. ಮೊದಲು ಆ ವಿಡಿಯೋ ನೋಡ್ಕೊಂಬರ್ರಿ, ಆಮೇಲೆ ಅದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಈ ವಿಡಿಯೋ ಭಾರತದಾಗ ಆಗೈತಂತ. ಆ ಹುಡುಗ ಬಲೂನ್ ಮಾರಾಕತ್ತಿದ್ದಂತ, ಪಾಪ ಮುಸ್ಲಿಂ ಹುಡುಗ. ಅಲ್ಲಿ ಒಬ್ಬ ಹಿಂದೂ ಟೆರರಿಸ್ಟ್ ಬಂದಂತ, ಬಲೂನ್ ಎಲ್ಲ ಒಡೆದು ಹಾಕಿದ್ನಂತ. ಹುಡುಗ ಅಳಾಕತ್ತಿದ್ದಂತ, ಪಾಪ ಬಿಡಪ್ಪ ನನ್ನ ಹೊಟ್ಟೆ ಪಾಡು, ಮನ್ಯಾಗ ನಮ್ಮಪ್ಪ ನಮ್ಮವ್ವ ಉಪವಾಸ ಅದಾರ, ಊಟಕ್ಕೆ ತಗೊಂಡು ಹೋಗ್ಬೇಕು, ಈ ಬಲೂನ್ ಮಾರಿ ಅಂತ ಗೋಗರಿಯಾಕತ್ತಿದಂತ. ಬಟ್ ಹಿಂದೂ ಟೆರರಿಸ್ಟ್ ಅದ್ರ ಕೇಳಲಿಲ್ಲ ಅಂತ ಪಟಾಪಟ ಅಂತ ಒಡೆದು ಹಾಕ್ಬಿಟ್ಟಂತ. ಇದು ವಿಡಿಯೋ ಶೇರ್ ಮಾಡಿ ಮೇಲ್ಗಡೆ ಬರೆದಿರೋ ಟೈಟಲ್. ಅದಷ್ಟ ಅಲ್ಲ, ಹಿಜಡಾ ಕೋಮ್ ಅಂತ ಬರ್ದಾರ. ಇದರ ಅರ್ಥ ಏನು? ಹೇಡಿ ಸಮುದಾಯದ ಹಿಂದೂ ಟೆರರಿಸ್ಟ್ ಈ ರೀತಿ ಕೃತ್ಯ ಮಾಡ್ಯಾನು ಅಂತ ಅಂದಂಗ ಈ ರೀತಿ ಪೋಸ್ಟ್ ಮಾಡಿ ಬರ್ಕೊಂಡವ್ರು ಯಾರೋ ಕಾಂಜಿ ಪಿಂಜಿ ರೋಡಲ್ಲಿ ಹೋಗೋರಲ್ಲ. ದೊಡ್ಡ ನ್ಯೂಸ್ ಚಾನಲ್ BBC ಮಾಜಿ ಪತ್ರಕರ್ತ ರಿಫತ್ ಜಾವೇದ್. BBC ಒಳಗ ಹೆಂಗ ಇವರ ಬ್ರೈನ್ ಕೆಲಸ ಮಾಡ್ತಿತ್ತು ಅನ್ನೋದು ಇಷ್ಟ್ರ ಮೇಲೆ ಅರ್ಥ ಮಾಡ್ಕೋರಿ. ಒಂದು ವಿಡಿಯೋವನ್ನ ಒಬ್ಬ ಪತ್ರಕರ್ತರಾಗಿ ಕ್ರಾಸ್ ಚೆಕ್ ಮಾಡಬೇಕು, ಖರೆ ಆಯ್ತು ಸುಳ್ಳಾಯ್ತು ಅಂತ ನೋಡ್ಬೇಕು ಅನ್ನೋದು ಇಲ್ಲ. ಈ ರೀತಿ ಬರ್ಕೊಂಡು ವಿಡಿಯೋ ಶೇರ್ ಮಾಡ್ಕೊಂಡಾರ. ಅಸಲಿಗೆ ಇದು ಭಾರತದ ವಿಡಿಯೋನೇ ಅಲ್ಲ. ಆ ವಿಡಿಯೋದಾಗಿರೋ ಇಬ್ಬರೂ ಭಾರತದವರೇ ಅಲ್ಲ. ಇದು ಬಾಂಗ್ಲಾದೇಶದ ವಿಡಿಯೋ. ಬಾಂಗ್ಲಾದೇಶದಾಗನ ಮುಸ್ಲಿಮರ ಮೇಲೆ ದೌರ್ಜನ್ಯ ಅನ್ನೋದನ್ನ ನಂಬಕ್ ಆಗಂಗಿಲ್ಲ. ಸೊ ಇದು ಫ್ರ್ಯಾಂಕ್ ವಿಡಿಯೋ. ಆತ ಆ ಮಗು ಜೋಡಿ ಫ್ರ್ಯಾಂಕ್ ಮಾಡ್ಯಾನ. ಎಂಡಲ್ಲಿ ಆ ಬಲೂನ್ಗಿನ್ನ ಹೆಚ್ಚಿನ ರೊಕ್ಕ ಕೊಟ್ಟಾನ. ಅದನ್ನ ಫುಲ್ಲು ವಿಡಿಯೋ ನೋಡಷ್ಟು ಪೇಷನ್ಸು ಇವ್ರಿಗಿಲ್ಲ ಅಂದ್ರ ಇವ್ರು ಎಂಥ ಪತ್ರಕರ್ತರು BBC ಒಳಗ ಏನೆಲ್ಲ ಕೆಲಸ ಮಾಡಿರಬಹುದು ಇಮ್ಯಾಜಿನ್ ಮಾಡ್ಕೊರಿ. BBCಗೆ ಮತ್ತು ಕಾಂಗ್ರೆಸ್ಗ ಸೋ ಕಾಲ್ಡ್ ಸೆಕ್ಯುಲರ್ ಎಕೋಸಿಸ್ಟಮ್ಗ ಒಂದು ನಂಟಿತ್ತಲ್ಲ, ಗೊತ್ತಿದ್ದಿದ್ದೆ. ಅಲ್ಲಿ ಬರ್ತಿದ್ದಂಥ ನ್ಯೂಸ್ಗಳೆಲ್ಲ ಇವ್ರಿಗೆ ಖರೆ, ಇವ್ರು ಕೊಡ್ತಿದ್ದಂಥ ನ್ಯೂಸ್ಗಳೆಲ್ಲ ಅವ್ರಿಗೆ ಖರೆ. ಸೊ ಈಗ ಜಾವೇದ್ ಅವ್ರು ಇದನ್ನ ಅಪ್ಲೋಡ್ ಮಾಡಿದ ತಕ್ಷಣ ಕಾಂಗ್ರೆಸ್ ಅವ್ರು ಹೆಂಗೆ ಸುಮ್ಮಿರ್ತಾರೆ. ಸೊ ಕೇರಳ ಕಾಂಗ್ರೆಸ್ ಕೂಡ ಇದನ್ನ ಶೇರ್ ಮಾಡೈತಿ. ಅವರೂ ಕ್ರಾಸ್ ಚೆಕ್ ಮಾಡಿಲ್ಲ, ಯಾಕಂದ್ರೆ BBC ಪತ್ರಕರ್ತರು ಇದನ್ನ ಹಾಕಿರೋದ್ರಿಂದ ಅವ್ರು ಕ್ರಾಸ್ ಚೆಕ್ ಮಾಡಲಿಲ್ಲ. ಅವ್ರು ಬರ್ಕೊಂತಾರ, ನೋಡ್ರಿ ದ್ವೇಷ ಎಂಥದ್ದು, ಯಾರ ಮೇಲ ಯಾರಿಗೆ ಬರ್ದಿಲ್ಲ, ಬಟ್ ದ್ವೇಷ ಎಂಥದ್ದೈತಿ ನೋಡ್ರಿ ಭಾರತದಾಗ ಅಂತ ಬರ್ದಾರ. ಅಂದ್ರೆ ಅವ್ರ ಅರ್ಥ ಮುಸ್ಲಿಮ್ರ ಮೇಲೆ ಹಿಂದೂಗಳಿಗೆ ಎಂಥ ದ್ವೇಷ ಐತಿ, ಪಾಪ ಮುಸ್ಲಿಮ್ರ ಮೇಲೆ ಎಂಥ ದಬ್ಬಾಳಿಕೆ ನಡೆಯತೈತಿ ಅನ್ನೋದು. ಸೊ ಇಲ್ಲಿ ಒಂದು ಕನ್ಫರ್ಮ್ ಮಾಡ್ಕೋಬೇಕು, ಇದೆಲ್ಲ ಹಾಕಿದ್ದು ಯಾವಾಗ? ರಿಪಬ್ಲಿಕ್ ಡೇ ದಿನ. ಅವತ್ತು ಅಪ್ಲೋಡ್ ಮಾಡಕ್ಕೆ ಸಾಕಷ್ಟು ವಿಡಿಯೋಗಳಿದ್ವು. ಪಥ ಸಂಚಲನದಾಗ ನಮ್ಮ ದೇಶದ ಹೆಮ್ಮೆಗಳನ್ನ ಪ್ರದರ್ಶನಕ್ಕಿಟ್ಟಿದ್ರು. ಸೇನೆಯ ಬಗ್ಗೆ ಇತ್ತು, ಸಾಮಾಜಿಕವಾಗಿರುವಂಥಗಳಿದ್ವು, ಅವೆಲ್ಲ ಪೋಸ್ಟ್ ಮಾಡಲಿಲ್ಲ ಇವರು. ಈ ವಿಡಿಯೋನ ಕ್ರಾಸ್ ಚೆಕ್ ಮಾಡಲ್ದ ಎಂಥ ದ್ವೇಷ ಅಂತ ಬರ್ಕೊಂಡ್ಬಿಟ್ರು.
ಇವ್ರಷ್ಟ ಅಲ್ರಿ, ಇವ್ರನ್ನ ನೋಡಿ ಭಾಳ ಅಂದ್ರ ಭಾಳ ಇನ್ಸ್ಪೈರ್ಡ್ ಆಗಿರುವಂತ ರಿಚಾ ಚಡ್ಡಾ ಕೂಡ ಇದನ್ನ ಅವರ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ಒಳಗ ಹಾಕೊಂಡು ಅವರು ಕೂಡ ಭಾರತದಾಗ ಏನೂ ಸರಿ ಇಲ್ಲ ಅನ್ನೋ ರೀತಿ ಎಲ್ಲ ಬರ್ಕೊಂಡ್ರು. ಸೊ ಅವರು ಕೂಡ ಕ್ರಾಸ್ ಚೆಕ್ ಮಾಡ್ಲಿಲ್ಲ. ಸೊ ಅವರು ಹಾಕೊಂಡ್ರು, ಇವ್ರು ಹಾಕೊಂಡ್ರು ಅಂತ ನಾನು ಹಾಕೊಂಡೆ ಅಂತ ಹಾಕೊಂಡ್ಬಿಟ್ಟಾರ. ಆದ್ರೆ ಇಲ್ಲಿ ಒಂದನ್ನ ನಾವು ಅರ್ಥ ಮಾಡ್ಕೋಬೇಕು, ಭಾರತೀಯರಾಗಿ ಭಾರತದ ಮೇಲೆ ಇವ್ರಿಗೆ ಎಷ್ಟು ಗೌರವ ಐತಿ. ಭಾರತದಾಗ ಹಿಂಗ ಆಗತೈತಿ ಅಂತ ಅವ್ರು ಕಳವಳ ವ್ಯಕ್ತಪಡಿಸಿಲ್ಲ. ನಿಮ್ಗೊಂದು ಇನ್ಫಾರ್ಮೇಶನ್ ಹೇಳಾಕತ್ತನು, ಕಳವಳ ವ್ಯಕ್ತಪಡಿಸಾಕ ಬಹಳಷ್ಟು ವೇಸ್ ಅದಾವ, ದಾರಿಗಳದಾವ. ಆದ್ರೆ ಇವರು ಭಾರತದ ಬಗ್ಗೆ ಕಳವಳ ವ್ಯಕ್ತಪಡಿಸೋ ಬದಲು ಕ್ರಿಟಿಸೈಸ್ ಮಾಡ್ಯಾರ. ಭಾರತದಾಗ ಹಿಂಗೆಲ್ಲಾ ನಡ್ಯಾತೈತಿ ಅಂತ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹಬ್ಲಿ ಅಂತ ಪೋಸ್ಟ್ಗಳನ್ನ ಹಾಕೊಂಡಾರ. ಅದು ಎಂತದ್ದು? ಫೇಕ್ ನ್ಯೂಸ್. ನಿಜವಾದ ನ್ಯೂಸ ಬೇರೆ ಐತಿ, ಅದಕ್ಕೆ ಫೇಕ್ ಬಣ್ಣ ಕೊಟ್ಟು ಅಪ್ಲೋಡ್ ಮಾಡ್ಕೊಂಡಾರ. ಕಾಂಗ್ರೆಸ್ಗಂತರೂ ಇದು ಚಾಳಿ ಆಗ್ಬಿಟ್ಟೈತಿ ಭಾರತದ ಬಗ್ಗೆ ಹೇಳೋದು. ಇನ್ನ BBC ಮಾಜಿ ಪತ್ರಕರ್ತ ಜಾವೇದ್ ಅವರಿಗೆ ಇದು ಕಾಮನ್ ಆಗ್ಬಿಟ್ಟೈತಿ. ರಿಚಾ ಚಡ್ಡಾ ಅಂತ ಸೋ ಕಾಲ್ಡ್ ಸೆಕ್ಯುಲರ್ ಇಕೋಸಿಸ್ಟಮ್ಗ ಇದನ್ನು ಹಾಕ್ಲೇಬೇಕಾದಂತ ಸುದ್ದಿ ಆಗಿತ್ತು. ಇವರೆಲ್ಲ ಸ್ವಲ್ಪನೂ ನಾಚಿಕೆ ಮಾನ ಮರ್ಯಾದೆ ಇಲ್ದಂಗ ಕ್ರಾಸ್ ಚೆಕ್ ಮಾಡ್ಲದಂಗ ಇದನ್ನ ಅಪ್ಲೋಡ್ ಏನೋ ಮಾಡಿಬಿಟ್ರು. ಯಾವಾಗ ಇದು ಬಾಂಗ್ಲಾ ದೇಶದ್ದು, ಭಾರತದಲ್ಲ ಅಂತ ಗೊತ್ತಾತಲ್ಲ, ಅದೇ ನಾಚಿಕೆ ಅವರಿಗೆ ಬಂದು ಡಿಲೀಟ್ ಮಾಡಿದ್ರು. ಬಟ್ ಇದು ಫೇಕ್ ಇತ್ತು, ನಮಗೆ ಗೊತ್ತಾಗ್ದ ನಾವು ಹಾಕಿದ್ವಿ ಅಂತ ಯಾರೊಬ್ರು ಬರೀಲಿಲ್ಲ, ಪೋಸ್ಟ್ ಮಾಡಲಿಲ್ಲ. ಸೊ ಮನ್ಸಿಗೆ ಬಂದಂಗ ಹಾಕ್ತಾರ, ಮನ್ಸಿಗೆ ಬಂದಂಗ ಡಿಲೀಟ್ ಮಾಡ್ತಾರ, ಹೇಳೋರಿಲ್ಲ ಕೇಳೋರಿಲ್ಲ ಆಗ್ಬಿಟ್ಟೈತಿ. ಅಟ್ಲೀಸ್ಟ್ ಗೊತ್ತಾಗ್ಲಾರ್ದ ಹಾಕದ್ವಿ ಇದು ಬಾಂಗ್ಲಾದೈತಿ ಅಂತ ಒಂದು ಬರಿಬೋದಾಗಿತ್ತು. ನಾವೇ ಈ ರೀತಿ ಸುದ್ದಿ ಕೊಟ್ಟು ಜನರ ದಾರಿ ತಪ್ಸಕತ್ತೀವಂತ ಇವ್ರ ತಲ್ಯಾಗ ಬರ್ಲಿಲ್ಲೇನು? ಹಂಗ ಬಂದಿದ್ರ ಬರಿತಿದ್ರು, ನಾವು ಹಾಕಿದ್ದ ಪೋಸ್ಟು ತಪ್ಪಾಗಿತ್ತು ಅಂತ. ಪಶ್ಚಾತ್ತಾಪ ಪ್ರಜ್ಞೆನೋರಿಗೆ ಕಾಡಿಲ್ಲ, ಅದು ಬಿಡ್ರಿ. BBC ಚಾನಲ್ ಒಳಗ ಮೊದಲು ಜಾವೇದ್ ಅವ್ರು ಇದ್ದಾಗ ಇಂಥ ಕೆಲಸಗಳನ್ನ ಮಾಡಿರ್ಬೇಕು. ಸೊ ಅವ್ರಿಗಿದು ಕಾಮನ್ ಅನ್ಸಿರ್ಬೇಕು. ಖರೆ ರೀ, ಅವರು ಇಂಥ ಹಲವಾರು ಪೋಸ್ಟ್ಗಳನ್ನ ಹಾಕಿ ಮುಜುಗರದಿಂದ ಡಿಲೀಟ್ ಮಾಡಿದ್ದು ಉಂಟು. ಭಾರತೀಯ ಸೇನೆಯನ್ನ ಕವರ್ಡ್ ಅಂತ ಕರೆದಿದ್ರು, ಅಂದ್ರ ಹೇಡಿಗಳು ನಮ್ಮ ಸೈನಿಕರು ಅಂತ ಕರೆದಿದ್ರು. ಯಾವುದೋ ಒಂದು ವಿಷಯಕ್ಕೆ ಮತ್ತೆ ಅದನ್ನ ಡಿಲೀಟೂ ಮಾಡಿದ್ರು. ಇಂಥ ಬಹಳಷ್ಟು ಪೋಸ್ಟ್ಗಳನ್ನ ಮಾಡಿ ಡಿಲೀಟ್ ಮಾಡಿರುವಂತ ಹೆಮ್ಮೆ ರಿಫತ್ ಜಾವೇದ್ ಅವ್ರದ್ದು. ಇದು ಏನ್ ತೋರಿಸ್ತೈತಿ ಅಂದ್ರೆ ನಮ್ಮ ಭಾರತ ದೇಶದಾಗ ಕಾಂಗ್ರೆಸ್ ಆಯ್ತು, ಸೋ ಕಾಲ್ಡ್ ಸೆಕ್ಯುಲರ್ ಎಕೋಸಿಸ್ಟಮ್ ಯಾವ ರೀತಿ ಕೆಲಸ ಮಾಡತೈತಿ. ಯಾರೋ ಏನೋ ಕೊಟ್ರು, ಅದು ಭಾರತ ವಿರೋಧಿ ಇತ್ತು ಅಂದ್ರೆ ಪಟ್ಟಂತ ಹಾಕಿ ಬಿಡ್ತಾರ, ಹಿಂದೂ ವಿರೋಧಿ ಇತ್ತು ಅಂದ್ರೆ ಪಟ್ಟಂತ ಹಾಕಿ ಬಿಡ್ತಾರ. ಅದನ್ನ ಕ್ರಾಸ್ ಚೆಕ್ ಮಾಡಬೇಕು ಅನ್ನೋದು ಇವ್ರಿಗೆ ಗೊತ್ತೇ ಆಗಂಗಿಲ್ಲ. ಯಾಕಂದ್ರೆ ಇವ್ರಿಗೆ ಬೇಕಾಗಿರೋದು ಹೆಸರನ್ನ ಹಾಳು ಮಾಡಬೇಕು. ಹಿಂದೂಗಳದ್ದು ಆಯ್ತು, ಭಾರತದ್ದು ಆಯ್ತು. ಅದಕ್ಕೆ ಲೇಟೆಸ್ಟ್ ಇದ ಉದಾಹರಣೆ. ಇದೇ ಜನ, ಇದೇ ಕಾಂಗ್ರೆಸ್, ಇದೇ ಸೋ ಕಾಲ್ಡ್ ಸೆಕ್ಯುಲರ್ ಮನಸ್ಥಿತಿಗಳು ಪೆಹಲ್ಗಾಮ್ ಒಳಗ ಹಿಂದೂಗಳನ್ನ ಧರ್ಮ ಕೇಳಿ ಕೊಂದ್ರು. ಅವಾಗೆಲ್ಲ ಏನಂದ್ರು? ಟೆರರಿಸ್ಟ್ಗಳಿಗೆ ಧರ್ಮ ಇಲ್ಲ, ಟೆರರಿಸ್ಟ್ಗಳಂದ್ರು. ಆದ್ರೆ ಈಗ ಅದ್ಯಾವುದೋ ಬಾಂಗ್ಲಾದೇಶದ್ದು ಹಿಂದೂ ಅಲ್ಲದೆ ಇರೋನು ಯಾರ್ದೋ ಬಲ್ಲೂನ್ನ ಒಡೆದಾಕಿ ಲಾಸ್ಟಲ್ಲಿ ದುಡ್ಡು ಕೊಡೋದನ್ನ ನೋಡದೆ ಬಂದು ಹಿಂದೂಗಳಿಂದ ಮುಸ್ಲಿಮರ ಮೇಲೆ ದೌರ್ಜನ್ಯ ಆಗತೈತಿ ಅಂತ ಬಾಯಿ ತುಂಬ ಮಾತಾಡಕ್ ಚಾಲು ಮಾಡಿದ್ರು. ಮನಸ್ಥಿತಿ ನೋಡ್ರಿ. ಹೆಣ ಬಿದ್ರು ಇವ್ರಿಗೆ ಅಲ್ಲಿ ಟೆರರಿಸ್ಟ್ಗಳ ಧರ್ಮ ಬೇಕಾಗಲ್ಲ. ಇಲ್ಲಿ ಬಲೂನ್ ಒಡೆದೋಗಿದ್ರ ಇಲ್ದೇ ಇರೋ ಹಿಂದೂ ಧರ್ಮವನ್ನ ಇದ್ರ ಜೋಡಿ ಕನೆಕ್ಟ್ ಮಾಡ್ತಾರ. ಇಷ್ಟ್ರ ಮೇಲೆ ನೀವು ಇದನ್ನ ಅರ್ಥ ಮಾಡ್ಕೋಬಹುದ್ರಿ. ಮುರಾದಾಬಾದ್ನಿಂದ ಒಂದು ವಿಡಿಯೋ ಬಂದಿತ್ತು. ಹಿಂದೂ ಹುಡುಗಿಗೆ ಬುರ್ಕಾ ಹಾಕ್ಸಿ ಜಬರ್ದಸ್ತಿ ಅಕ್ಕಿಗೆ ಮುಸ್ಲಿಂ ಧರ್ಮದ ಆಚರಣೆಗಳನ್ನ ಫಾಲೋ ಮಾಡು ಅಂತ ಹೇಳಾಕತ್ತಿದ್ರು. ಅದಂತೂ ಇವ್ರ ಕಣ್ಣಿಗೆ ಕಾಣಿಸೇ ಇರೋದಿಲ್ಲ. ಸೋಷಿಯಲ್ ಮೀಡಿಯಾದಾಗ ಇಷ್ಟು ಟ್ರೆಂಡ್ ಆದ್ರೂ ಇವ್ರ ಕಣ್ಣಿಗೆ ಕಾಣಿಸಲ್ಲ ಅದು. ಬಟ್ ಈ ಬಲೂನ್ ಒಡೆಯೋ ವಿಡಿಯೋ ಎಷ್ಟು ಇವರ ಮನಸ್ಸಿಗೆ ಆಘಾತವನ್ನ ಉಂಟು ಮಾಡಿತ್ತು ಅಂದ್ರ ಅಷ್ಟು ನೋವನ್ನ ಸೋಷಿಯಲ್ ಮೀಡಿಯಾದಾಗ ಬಂದ ಕಕ್ಕಿ ಬಿಟ್ಟಿದ್ರು. ಕಾಂಗ್ರೆಸ್ಗಾಯ್ತು, ಸೋ ಕಾಲ್ಡ್ ಲೆಫ್ಟ್ ಎಕೋಸಿಸ್ಟಮ್ಗಾಯ್ತು, ಇರೋದು ಒಂದೇ ಒಂದು, ಎಲ್ಲಾ ವಿಷಯದಾಗ ರಾಜಕೀಯ ಮಾಡೋದು. ಅವರಿಗೆ ದೇಶ ಸಮಾಜ ಶಾಂತಿ ಬೇಕಾಗೇ ಇಲ್ಲ. ಇದರಿಂದಾಗಿ ಎರಡು ಕೋಮುಗಳ ಮಧ್ಯೆ ಘರ್ಷಣೆ ಕೂಡ ಉಂಟಾಗಬಹುದು ಅನ್ನೋ ಸಾಮಾನ್ಯ ಜ್ಞಾನ ಇಲ್ಲದಷ್ಟೂ ಅನ್ಎಜುಕೇಟೆಡ್ ಅಲ್ಲ. ಅಷ್ಟು ಜ್ಞಾನ ಕಾಮನ್ ಸೆನ್ಸ್ ಇರೋಂಥ ಜನ ಆದ್ರೂ ಹಿಂಗೆಲ್ಲ ಪೋಸ್ಟ್ ಮಾಡ್ಕೊಂಡ್ಬಿಟ್ರು. ಇದರಿಂದ ಇವರಿಗೆ ಏನು ಬೇಕಾಗೈತಿ ಅನ್ನೋದು ಕ್ಲಿಯರ್ ಆಗ್ತೈತಿ. ದ್ವೇಷ ಜೀವಂತ ಆಗಿರಬೇಕು ಭಾರತದಾಗ. ಎಲ್ಲರೂ ಶಾಂತವಾಗಿ ಜೀವನ ಮಾಡೋದು ಇವ್ರಿಗೆ ಬೇಕಾಗೇ ಇಲ್ಲ.